ಈಗ ಒಂದು ವಿಡಿಯೋ ನೋಡ್ತಿದ್ದೆ. ಆ ವಿಡಿಯೋ ನಿಮ್ಗೂ ಪ್ಲೇ ಮಾಡ್ತೀನಿ. ಕೆಲವ್ರು ನೋಡಿರಲ್ಲ. ಬಟ್ ಒಂದ್ಸರಿ ನೋಡ್ಕೊ ಬನ್ನಿ. ಸರ್ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ. ಓಕೆ. ಗುರುಜಿ ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ರು ಲತ್ತೆ ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆದಾಗಿಂದ ಅವರು ಜೈಲಿಗೆ ಹೋದ್ರು ಗುರುಜಿ. ಬಹಳ ಇದಾಗ್ತಿದೆ ಗುರುಜಿ. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು. ಆಮೇಲೆ ನೋಡದೆ ಬಿಟ್ಬಿಟ್ಟೆ ಗುರುಜಿ. ಬಹಳ ಪ್ರಾಬ್ಲಮ್ ಆಗ್ತಿದೆ. ಹೆಂಗ್ ಗುರುಜಿ ಇದು? ನಂಗೆ ಎಲ್ರು ಲತ್ತೆ ಲತ್ತೆ ಅಂತ ಕರಿತಿದ್ದಾರೆ. ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡಬೇಡಿ. ನಮ್ಮದು ನಿಂತ್ಕಿಂತ ಹೋದಾಯ್ತು. ಫೋನ್ ಕಟ್ ಮಾಡಿ ಸರ್. ನಾನು ಇವತ್ತು ಭಾಳ ಟ್ರಾಕಲ್ಲಿದ್ದೀನಿ. ಒಳ್ಳೇದಾಗಲಿ. ನಮ್ಮ ಆಫೀಸ್ ನಂಬರ್ ಇದೆ, ದಯವಿಟ್ಟು ಒಂದು ಇಲ್ಲ ಗುರುಜಿ. ಏನ್ ಗುರುಜಿ ಸರಿ? ನಾನು ಹೇಳ್ತಿದ್ನಲ್ಲ, ನಮ್ಮ ಆಫೀಸಲ್ಲಿ ಫೋನ್ ನಂಬರ್ ಇದೆ, ಬರ್ರಿ. ಏನು ಇಲ್ಲಿಗೆ ಪುಕ್ಸೇಟ ಫೋನಿಗೆ ಬಂಡೆ ಹೊಡ್ಕೋಬೇಡಿ. 100% ನಮ್ಮ ಆಫೀಸಲ್ಲಿದೆ, ಬರ್ರಿ. 100% ನಾನು ದರ್ಶನ್ ಹೋಗ್ಬಿಟ್ರಂತೆ ದರ್ಶನ್ ಜೈಲ್ಗೆ ಹೋಗ್ಬಾರ್ದು. 4 ಬಾರಿಸ್ಬೇಕು ನಿಮಗೆಲ್ಲ 100%. ಭಾಳ ಅರ್ಥ ಮಾಡ್ಕೊಳ್ಳಿ. ಯಾಕೆ ನಿಮ್ಮ ಮಾತಾಡೋ ತೇವಲು ಇನ್ನೊಂದು ಕ್ರೇಜ್ ಇದ್ರೆ ಯಾಕೆ ಇನ್ನೊಬ್ಬರನ್ನ ಬಳಸ್ಕೊತೀರ? ತಪ್ಪು. ಬಿಗ್ ಬಾಸ್ ನೋಡಿದ್ರೆ ಬಿಗ್ ಬಾಸ್ ಬಾಗ್ಲಾಕ್ಬಿಟ್ರಂತೆ. ಎಲ್ಲ ಲೂಸ್ಗಳ ನೀವೆಲ್ಲವ. ಲೂಸ್ ಏನ್ರಿ ನಿಮಗೆಲ್ಲ? ಹಾಂ, ನಿಮ್ಮ ಅಪ್ಪ ಅಮ್ಮನ ನೋಡ್ತಿರ್ತಾನೆ, ಅವ್ರು ಸತ್ತೋಗಿರ್ಬೇಕು ತಾನೆ ಹಂಗಾರೆ. ಡೈಲಿ ಬೆಳಿಗ್ಗೆ ಎದ್ದು ಸತ್ತೋಗಿರ್ಬೇಕು ನಿಮ್ಮ ಅಪ್ಪ ಅಮ್ಮ. ಲೂಸ್ ಥರ ಮಾತಾಡ್ತೀರ. ನಿಮಗೆಲ್ಲ 4 ಬಾರ್ಸೋರು ಯಾರೂ ಇಲ್ಲ ನಿಮಗೆಲ್ಲ. ನಾನು ಮುಂದೆ ಸಿಗ್ಬೇಕು. ನಾನೆಲ್ಲ ಜ್ಯೋತಿಷ್ಯ ಗುರುಗಳನ್ನಕ್ಲ ನನ್ನ ಲೈಫಲ್ಲಿ ಎಷ್ಟು ಜನಕ್ಕೆ ಹೊಡೆದು ಬುಲ್ಡೆ ಬಿಚ್ಚಾಕಿದ್ದು ನನಗೆ ಗೊತ್ತಿಲ್ಲ. ಹೊಡೆದ್ರೆ ಡಿಚ್ಚಿಗೆ ಮೂಗೆಲ್ಲ ಕಟ್ಟಾಗಿ ಹೋಗಿದ್ದಾವೆ. ಹೊಡೆದ್ರೆ ಡಿಚ್ಚಿಗಳಿಗೆಲ್ಲ 20 ಜನ 30 ನಾನು ಎತ್ತು ಗುದ್ದದೆ. ನಾನು ಇವಾಗೇನೆ ಹಿಂಗಿದ್ದೀನಿ. ನಾನು ಕರಾಟೆ ಪುಂಫು ಎಲ್ಲ ಮಾಡುವೆ ಗೊತ್ತಾ. ನಾನು ಅಷ್ಟಿಲ್ಲದೆ DKD ಹೋಗಿ ಸ್ಟೆಪ್ ಹಾಕಿದ್ನ. ನನಗೆಲ್ಲ ಹೇಳ್ಕೊಟ್ಬಿಟ್ರಾ. ಕಾಲು ಅಗ್ಲಿಸಿದಕ್ಕೆ ಕಳೆದೋಗ್ಬಿಟ್ರು. TRP IV ಬಂತು. ಹಾಗಾಗಿ ಮಾತಾಡಬೇಕು ಅಂತ ಮಾತಾಡಬೇಡಿ. ಮಾತಾಡಬೇಕಂದ್ರೆ ಯೋಚನೆ ಮಾಡಿ ಮಾತಾಡಿ. ಮೂಗುಗಳಿಗೆ ಮಳ್ಳು ಚುಚ್ಚಿಬಿಡ್ಬೇಕು ನಿಮಗೆ. ಉಸಿರಾಡೋಕೆ ಒಂದು ಸ್ವಲ್ಪ ಕಷ್ಟ ಆದಾಗಲೇ ಗೊತ್ತಾಗೋದು ಹೆಂಗೆ ಮಾತಾಡ್ಬೇಕಂತ. ಭಾಳ ಅರ್ಥ ಮಾಡ್ಕೊಳ್ಳಿ. ಇವ್ರು ನೋಡಿದ್ದೆಲ್ಲ ನಿಮ್ಮ ಅಪ್ಪ ಅಮ್ಮನ ಹೋಗ್ಬಿಟ್ರು ಅಂತ ಹೇಳ್ಬೇಡಿ. ಯಾಕ್ರಿ? ಒಬ್ಬ ದರ್ಶನ್ ಇದ್ದಾರೆ, ಅವ್ರ ಅಭಿಮಾನಿ ಗೊತ್ತಾರೆ, ನಿನ್ನ ಫೇಸ್ ಗೊತ್ತಾರೆ, 4 ಕ್ಯಾಪಲ್ಗೆ ಬರ್ತಾರೆ. ನಮ್ಮ ಗುರುಗಳು ನೋಡ್ಬಿಟ್ಟಂತೆ ಅವ್ರು ಜೈಲಿಗೆ ಹೋಗ್ಬಿಟ್ರಂತೆ. ಕ್ಯಾಪಲ್ ಹೊಡಿತಾರೆ. ಖಂಡಿತಲ್ಲ ಕೂಡ ಪದಗಳ ಮೇಲೆ ಗಮನ ಇರಬೇಕು 100%. ಪದಗಳು ನಿಂಗೆ ಲೂಸ್ ಸ್ಟಾಕಲ್ಲಿ ಮಾತಾಡಬಾರ್ದು. ಫಸ್ಟು ನಾಲ್ಗೆನ ಹುಣ್ಸೆಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಉಚ್ಕೊಳ್ಳಪ್ಪ. ಕಿವಿನ ನೀಟಾಗಿ ಬಿಸಿ ಎಣ್ಣೆ ಕಾಯಿಸ್ಕೆ ಉಯ್ಕೆ, ಅವಾಗ ಗೊತ್ತಾಗುತ್ತೆ. ಉಡಿತಿತ್ತಲ್ಲ ಹೆಂಗೆ ಕೇಳಿಸ್ಕೋಬೇಕು ಪದಗಳನ್ನು. 2000 years later. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ. ಸಂಚಾರ ಮಾಡುತ್ತ ಭಕ್ತರ ಮನಿಯ ಬೆಳಕನ್ನ ಮಾಡ್ಯಾರ. ಅವರೇ ಲಡ್ಡು ಮುತ್ಯಾರ, ಅವರೇ ಲಡ್ಡು ಮುತ್ಯಾರ. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ. ಸಂಚಾರ ಮಾಡುತ್ತ ಭಕ್ತರ ಮನಿಯ ಬೆಳಕನ್ನ ಮಾಡ್ಯಾರ. ಕಿರಣಣ್ಣ ಸಮಸ್ಯೆ ಕೇಳಕ್ಕಂತ ಫೋನ್ ಮಾಡಿ ಗುರುಜಿಗೆ ಸಮಸ್ಯೆ ಇಟ್ಟಲ್ಲಣ್ಣ ಸರ್ಯಾಗಿ. ಎಲ್ಲ ಕಡೆನೂ ಲತ್ತೆ ಲತ್ತೆ ಅಂದೆ. ಆ ಗುರುಜಿನೂ ಬಡ್ಕಂಡ ಕೊನೆಗೆ, ಅಪ್ಪ ನನ್ನ ಚಾನಲ್ನ ಮುಚ್ಚಿಸ್ಬಿಡ್ತೀಯಾ, ಕಟ್ ಮಾಡಿ ಫೋನು ಅಂತ. ಸೂಪರ್ ಕಡೆ ನೀನು. ಜಿಂಗ ಲಕ 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 ಉಪ್ಪ ಅಂತ ಈಗ ಎಲ್ಲ ಚಾನಲಲ್ಲೂ ಕುತ್ಕೊಂಡು ನಾನು ಹಂಗಂತೆ ಹಿಂಗಂತೆ ಅಂತ ಪುಣ್ಯಾತ್ಮ. ಅಣ್ಣ ಕಿರಣಣ್ಣ, ನೀನು ಲತ್ತೆ ಅಲ್ಲ ಅಣ್ಣ, ನೀನು ತರ, ನೀನು ಬೆಂಕಿ. ಸೂಪರ್. ವಿಡಿಯೋ ನೋಡಿದ್ರಿ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು.